Okay, next one sum number 7. During the year ending 31st March 2014, the profit of PK Limited as per financial profit and loss account was 33,248 as shown below. Prepare a reconciliation statement and arrive at the profit as per cost account by using the additional information given. So, see the problem. ನಾವು ಇಷ್ಟರವರೆಗೂ ಮಾಡಿದ್ದು ಯಾವುದು ಎಲ್ಲ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಪ್ರಕಾರ, ಬಟ್ ಇನ್ ದಿಸ್ ಪ್ರಾಬ್ಲಮ್ ದೇ ಆರ್ ಗಿವನ್ ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್. ಓಕೆ, ಸೊ ಹಾಗಾಗಿ ನಾವು ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ತಗೋತಾ ಇದ್ದೀವಿ ಅಂದರೆ, ಸೊ ಇಟ್ ಈಸ್ ಅಂಡರ್ಸ್ಟೂಡ್ which are the items should be added in as per net profit as per cost account, that should be deducted in net profit as per financial accounting. Which are the items should be deductible in as per net profit as per cost accounting, that should be added in net profit as per financial accounting. ಓಕೆ, ನಿಮ್ಗೆ ಅರ್ಥ ಆಗಬೇಕಿದು. ಯಾವೆಲ್ಲ ಐಟಮ್ಸ್ಗಳನ್ನ ನಾವು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಅಂತ ತಗೊಂಡಾಗ ಆ್ಯಡ್ ಮಾಡ್ತಿದ್ವೋ ಅದನ್ನು ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ತಗೊಂಡಾಗ ಲೆಸ್ ಮಾಡ್ತೀವಿ. ಯಾವೆಲ್ಲ ಐಟಮ್ಸು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಅಂತ ತಗೊಂಡಾಗ ಡಿಡಕ್ಟ್ ಮಾಡ್ತಿದ್ವೋ ಆ ಎಲ್ಲ ಐಟಮ್ಸ್ಗಳನ್ನೂ ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ತಗೊಂಡಾಗ ಆ್ಯಡ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಅ ಬೇಸ್. ನೆಕ್ಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2014. Opening stock 4,94,358, purchase 1,64,308, by sales 6,93,000, sundry income 632, ಕ್ಲೋಸಿಂಗ್ ಸ್ಟಾಕ್ 1,50,242. ಇದನ್ನೆರಡನ್ನು ಆ್ಯಡ್ ಮಾಡಿದ್ರೆ 5,08,424 ಬರುತ್ತೆ. ಡೈರೆಕ್ಟ್ ವೇಜಸ್ 46,266, ಫ್ಯಾಕ್ಟ್ರಿ ಓವರ್ ಹೆಡ್ 41,652, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 19,690, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 44,352, ನೆಟ್ ಪ್ರಾಫಿಟ್ 33,248. ಸೊ ಟೋಟಲ್ 6,93,632 both the column. Next comes to these are the expenses related to financial account. This is related to cost account. Cost record shows closing stock 1,54,892, direct wages absorbed 48,382, factory overhead absorbed 38,138, administrative expenses calculated at 3% of sale ಬಂದು 6,93,000 ಇದೆ. ಅದ್ರ ಮೇಲೆ 3% ಕ್ಯಾಲ್ಕುಲೇಟ್ ಮಾಡಿದ್ರೆ 20,790 ಬರುತ್ತೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಬ್ಸಾರ್ಬ್ಡ್ ಅಟ್ 5% ಆಫ್ ಸೇಲ್ಸ್ ಇದೆ. ಸೇಲ್ಸ್ ಅಗೇನ್ 6,93,000 ಇದೆ. ಅದ್ರ ಮೇಲೆ 5% ಮಾಡಿದ್ರೆ 34,650 ಬರುತ್ತೆ. ನೆಕ್ಸ್ಟ್ ಸೊಲ್ಯೂಷನ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ನಾನು ಆಲ್ರೆಡಿ ಹೇಳಿದ್ದೀನಿ, ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್ ಅಂತ ತಗೊಂಡ್ರೆ ಯಾವೆಲ್ಲ ಐಟಮ್ಸ್ನ ಡಿಡಕ್ಟ್ ಮಾಡ್ತಿದ್ರಿ ಅದನ್ನ ಆ್ಯಡ್ ಮಾಡ್ತೀರಾ, ಆ್ಯಡ್ ಮಾಡಿದಂಥ ಐಟಮ್ಸ್ನ ಡಿಡಕ್ಟ್ ಮಾಡ್ತೀರಾ. ಓಕೆ ಲೆಟ್ಸ್ ಸ್ಟಾರ್ಟ್ ದ ಸೊಲ್ಯೂಷನ್. Reconciliation statement, particulars, inner column amount, outer column amount. Net profit as per financial accounting 33,248 ಇದೆ. ಇಲ್ಲಿ ನಾವೇನು ಮಾಡ್ತೀವಿ, ಓವರ್ ಅಬ್ಸಾರ್ಬ್ಡ್ ಇದ್ರೆ, ಅಂಡರ್ ವ್ಯಾಲ್ಯೂಷನ್ ಇದ್ರೆ ಏನೆಲ್ಲ ಮಾಡ್ತೀವಿ ಅದನ್ನು ಉಲ್ಟಾ ಮಾಡ್ಬೇಕಿಲ್ಲಿ. ಸಿ, ಫಸ್ಟ್ ಒನ್ ಕ್ಲೋಸಿಂಗ್ ಸ್ಟಾಕ್ 1,54,892 ಇದೆ. ದಿಸ್ ಇಸ್ ಕಾಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್. When comes to financial accounting 1,50,242 ಇದೆ. That means this is a overvaluation of closing stock in cost account. Okay, overvaluation of closing stock in cost account compared to financial accounting. Cost accounting ಅಲ್ಲಿ closing stock highest ಇದೆ. ಸೊ ಹಾಗಾಗಿ 1,54,892 minus 1,50,242. This is a financial accounting closing stock. ಡಿಡಕ್ಟ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ ಬಂದು 4,650 ಬರುತ್ತೆ. ಇದನ್ನ ಆ್ಯಡ್ ಮಾಡ್ತೀವಿ. ಬಟ್ ಇಫ್ ಇನ್ ಕೇಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ತಗೊಂಡಿದ್ರೆ ಇದನ್ನು ಡಿಡಕ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನಾವು ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ತಗೊಂಡಿರೋದ್ರಿಂದ ಆ್ಯಡ್ ಮಾಡೋ ಐಟಮ್ಸ್ನ ಡಿಡಕ್ಟ್ ಮಾಡ್ತೀವಿ, ಡಿಡಕ್ಟ್ ಮಾಡೋ ಐಟಮ್ಸ್ನ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್, ಡೈರೆಕ್ಟ್ ವೇಜಸ್ ಅಬ್ಸಾರ್ಬ್ಡ್ 48,382 ಇದೆ. ಇಲ್ಲಿ 46,266 ಇದೆ. ಸೊ ಕಾಸ್ಟ್ ಅಕೌಂಟಿಂಗಲ್ಲಿ ಜಾಸ್ತಿ ಇರೋದ್ರಿಂದ, ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಕಡಿಮೆ ಇರೋದ್ರಿಂದ ದಿಸ್ ಶುಡ್ ಬಿ ಆ್ಯಡೆಡ್ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಡೈರೆಕ್ಟ್ ವೇಜಸ್ ಅಲ್ವಾ. ಓಕೆ, ಇದು ಓವರ್ ಅಬ್ಸಾರ್ಪ್ಷನ್ ಆಗಿರೋದ್ರಿಂದ, ಓವರ್ ಅಬ್ಸಾರ್ಪ್ಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆಗಿರೋದ್ರಿಂದ ಇದನ್ನ ಡಿಡಕ್ಟ್ ಮಾಡ್ತೀವಿ. ಇಲ್ಲಿ ಓವರ್ ಅಬ್ಸಾರ್ಪ್ಷನ್ ಆಫ್ ಡೈರೆಕ್ಟ್ ವೇಜಸ್ ಏನಿದೆ 48,382 ಇನ್ ಕಾಸ್ಟ್ ಅಕೌಂಟಿಂಗ್, 46,266 ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್. ಡಿಫರೆನ್ಸ್ ಅಮೌಂಟ್ ಶುಡ್ ಬಿ ಡಿಡಕ್ಟಬಲ್. ಸೊ 2,116 ಬರುತ್ತೆ. ನೆಕ್ಸ್ಟ್, ಫ್ಯಾಕ್ಟ್ರಿ ಓವರ್ ಹೆಡ್ ಅಬ್ಸಾರ್ಬ್ಡ್ 38,138 ಇದೆ. ಇಲ್ಲಿ ಬಂದು 41,652 ಇದೆ. ಸೊ ದಿಸ್ ಇಸ್ ಎ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್. ದಿಸ್ ಶುಡ್ ಬಿ ಆ್ಯಡೆಡ್. ಓಕೆ, ಅಂಡರ್ ಅಬ್ಸಾರ್ಪ್ಷನ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ 41,652 ಮೈನಸ್ 38,138ನ ಡಿಡಕ್ಟ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ ಬಂದು 3,151 ಆಗುತ್ತೆ.
ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕ್ಯಾಲ್ಕುಲೇಟೆಡ್ ಎಟ್ 3% ಆಫ್ ಸೇಲ್ ಮಾಡಿದ್ದೀವಿ, 20,790 ಬಂದಿದೆ. ಇಲ್ಲಿ ಬರೋದಾದರೆ 19,690 ಇದೆ. ಸೊ ದಿಸ್ ಈಸ್ ಎ ಓವರ್ ಅಬ್ಸಾರ್ಪ್ಷನ್ ಕಂಪೇರ್ ಟು ಕಾಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಕಂಪೇರ್ ಮಾಡೋದಾದರೆ, ಫಿನಾನ್ಷಿಯಲ್ ಅಕೌಂಟಿಂಗ್ಗೆ ಕಂಪೇರ್ ಮಾಡೋದಾದರೆ ಇಲ್ಲೇನಾಗಿದೆ, ಓವರ್ ಅಬ್ಸಾರ್ಪ್ಷನ್ ಆಗಿದೆ. ಸೊ ಹಾಗಾಗಿ ಓವರ್ ಅಬ್ಸಾರ್ಪ್ಷನ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆಗುತ್ತೆ. ಸೊ 20,790 ಇಸ್ ಎ ಕಾಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್, 19,690 ಇಸ್ ಎ ಫಿನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಡಿಫರೆನ್ಸ್ ಅಮೌಂಟ್ 1,100 ಏನಾಗುತ್ತೆ, ಡಿಡಕ್ಟಬಲ್ ಆಗುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಬ್ಸಾರ್ಬ್ಡ್ ಬಂದು 5% ಆಫ್ ಸೇಲ್ ಆಗಿದೆ, 34,650 ಆಗಿದೆ. ಬಟ್ ಇಲ್ಲಿ 44,352 ಆಗಿದೆ. ದಿಸ್ ಇಸ್ ಎ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಸೆಲ್ಲಿಂಗ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಆಗುತ್ತೆ. ಸೊ ಹಾಗಾಗಿ 44,352 ಇಸ್ ಎ ಫಿನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಷನ್, 34,650 ಇಸ್ ಎ ಕಾಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಡಿಫರೆನ್ಸ್ ಅಮೌಂಟ್ ಶುಡ್ ಬಿ ಆಡೆಡ್. ಸೊ 9,702 ಆಗುತ್ತೆ. ಸೊ ಇವಾಗ ನಾವು ಇಷ್ಟನ್ನು ಅಲೋಕೇಟ್ ಮಾಡಿದ್ದೀವಿ. ಇದರಲ್ಲಿ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಬಿಕಾಸ್ ನಾವು ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಮೇಲೆ ಮಾಡ್ತಿರೋದು. ಸೊ ಇವಾಗ ಟೋಟಲ್ ಇನ್ನರ್ ಕಾಲಮ್ನ ಆ್ಯಡ್ ಮಾಡಿ 4,650 ಪ್ಲಸ್ 3,151 ಪ್ಲಸ್ 9,702ನ ಆ್ಯಡ್ ಮಾಡಿದ್ರೆ 17,866 ಆಗುತ್ತೆ. ಆ್ಯಡ್ 33,248 ಮಾಡಿದ್ರೆ 51,114 ಆಗುತ್ತೆ. ಡಿಡಕ್ಟಬಲ್ ಅಲ್ಲಿ ಬರೋದಾದರೆ 632 ಪ್ಲಸ್ 2,116 ಪ್ಲಸ್ 2,100 ಆ್ಯಡ್ ಮಾಡಿದ್ರೆ 3,848 ಆಗುತ್ತೆ. ಔಟ್ ಆಫ್ 51,115 ಇಂದ ಲೆಸ್ ಮಾಡಿದ್ರೆ result will be 47,266. This is a net profit as per cost account. Okay, net profit as per cost account. ಇದು ಸಮ್ಮು ಕಂಪೇರ್ ಟು ಅದರ್ ಸಮ್ಗೆ ಡಿಫರೆಂಟ್ ಆಗಿದೆ. ಈ ಥರ ಸಮ್ಮು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಅ 7th one ಸಮ್. ಇದನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನೆಕ್ಸ್ಟ್ 8th one ಸಮ್. ಸಿ, ಇದುವರೆಗೂ ನಾವೇನ್ ಮಾಡ್ತಾ ಇದ್ವಿ, ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಿದ್ವಿ. ಬಟ್ ದಿಸ್ ಸಮ್ ಇಸ್ ರಿಲೇಟೆಡ್ ಟು ಮೆಮೊರೆಂಡಮ್ ಆಫ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಓಕೆ, ಸೊ ಎಲ್ಲಾ ರೀತಿಯಾದಂತಹ ಸಮ್ಸು ಕೂಡ ನಾನು ಮಾಡಿಸ್ತಾ ಇದ್ದೀನಿ. ಅದು ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಕ್ವಶನ್ ಪೇಪರ್ಸ್ ನ ತಗೊಂಡು ನೀವು ಸಾಲ್ವ್ ಮಾಡಿದ್ರೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. From the following figures, prepare a memorandum reconciliation account and find out the profit as per financial account. Net profit as per cost account 3,44,800. Works overhead under recovered in cost books 6,240. Administration overhead recovered in excess 3,400. Depreciation charged in financial accounting 22,400. In cost account 25,000. Interest received included in financial book only 16,000. Obsolescence loss charged in financial account 11,400. Income tax provided in financial accounting 80,600. Bank interest and transfer fees credited in financial books 1,500. Depreciation of stock charged in financial books 13,500. Source adjustment credited in financial account 950. ಸೊ ನಿಮ್ಗೆ ಗೊತ್ತಿದೆ, ಮೆಮೊರೆಂಡಮ್ ಆಫ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ ನೋಡಿ. ಫಸ್ಟ್ ಒನ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗು. ಸೊ ದಿಸ್ ಇಸ್ ಕಮ್ಸ್ ಅಂಡರ್ ದ ಕ್ರೆಡಿಟ್ ಸೈಡ್. ದಿಸ್ ಇಸ್ ಅ ಕ್ರೆಡಿಟ್ ಸೈಡ್, ದಿಸ್ ಇಸ್ ಅ ಡೆಬಿಟ್ ಸೈಡ್. ನಾನು ಇಲ್ಲಿ ಮೆಮೊರೆಂಡಮ್ ಆಫ್ ರಿಕನ್ಸಿಲಿಯೇಷನ್ ಅಕೌಂಟಿಂಗ್ ಪರ್ಟಿಕ್ಯುಲರ್ಸ್ ರುಪೀಸ್ ಮಾಡಿದ್ದೀನಿ. ನೆಕ್ಸ್ಟ್ ವರ್ಕ್ಸ್ ಓವರ್ ಹೆಡ್ ಅಂಡರ್ ರೆಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಅಂತ ಹೇಳಿದ್ರೆ ದಿಸ್ ಇಸ್ ಎ ಡಿಡಕ್ಟಬಲ್ ಐಟಮ್ ಬಿಕಾಸ್ ಅಂಡರ್ ರಿಕವರಿ ಇನ್ ಕಾಸ್ಟ್ ಅಕೌಂಟಿಂಗ್. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕವರ್ಡ್ ಇನ್ ಎಕ್ಸಸ್ ಅಂತ ಹೇಳಿದರೆ ದಿಸ್ ಇಸ್ ಎ ಆಡಬಲ್ ಓವರ್ ರೆಕವರ್ಡ್ ಆಫ್ ಓವರ್ ಹೆಡ್ಸ್ ಆಡೆಡ್ ಐಟಮ್. ಡಿಪ್ರಿಸಿಯೇಷನ್ ಚಾರ್ಜಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ ಬಟ್ ರೆಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಇಸ್ 25,000 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಆಗಿದೆ, ನಮಗೆ ಡಿಪ್ರಿಸಿಯೇಷನ್ ಓವರ್ ರೆಕವರ್ಡ್ ಆಗಿದೆ ಇನ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ. 25,000 ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾಡಿದ್ರೆ 22,400ನ ಫಿನಾನ್ಷಿಯಲ್ ಅಕೌಂಟಿಂಗ್ ಮಾಡಿದ್ದಾರೆ. ಡಿಫರೆನ್ಸ್ ಅಮೌಂಟ್ ವಿಲ್ ಬಿ ಓವರ್ ರೆಕವರ್ಡ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಆಡಬಲ್ ಐಟಮ್. ಇಂಟ್ರೆಸ್ಟ್ ರಿಸೀವ್ಡ್ ಇನ್ಕ್ಲೂಡೆಡ್ ಇನ್ ಫಿನಾನ್ಷಿಯಲ್ ಬುಕ್ ಓನ್ಲಿ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ರಿಸೀವ್ಡ್ ಮಾಡಿದರೆ ಇನ್ಕ್ಲೂಡೆಡ್ ಫಿನಾನ್ಷಿಯಲ್ ಬುಕ್ ಅಲ್ಲಿ ಮಾತ್ರ ಎಂಟ್ರಿ ಮಾಡಿದ್ದಾರೆ, ಬಟ್ ಕಾಸ್ಟ್ ಅಲ್ಲಿ ಮಾಡಿಲ್ಲ. ಸೊ ಕಾಸ್ಟ್ ಬುಕ್ಗೆ ಇದನ್ನ ಆಡ್ ಮಾಡಲೇಬೇಕಾಗುತ್ತೆ. Obsolescence losses charged in financial account ಇದ್ದಾರೆ. ಎನಿವೇ ಇನ್ ಫಿನಾನ್ಷಿಯಲ್ ಲಾಸಸ್ ಇಸ್ ಎ ಲಾಸ್, ಸೊ ಹಾಗಾಗಿ ಡಿಡಕ್ಟಬಲ್. Income tax provided in financial account, this is all purely financial charges. Bank interest and transfer fees credited, this is a addable item. Depreciation of stock charged in financial, this is also deductible item because this is purely financial charges. Stores adjustment credited, this is a addable item. ಓಕೆ, ಸೊ ಇವಾಗ ಆ್ಯಡ್ ಮಾಡುವಂಥ ಐಟಮ್ಸ್ ಎಲ್ಲ ರೈಟ್ ಸೈಡಲ್ಲಿ, ಡಿಡಕ್ಟ್ ಮಾಡುವಂಥ ಐಟಮ್ಸ್ ಎಲ್ಲ ಡೆಬಿಟ್ ಸೈಡಲ್ಲಿ ಬರಿತೀವಿ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 3,44,800 ಇದೆ, ಅದನ್ನು ಬರಿತಾ ಇದ್ದೀನಿ. ಸೊ ಅಂದರೆ ನೀವು ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟಲ್ಲಿ ಆಸ್ ಪರ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಪ್ರಕಾರ ಏನೆಲ್ಲ ಆ್ಯಡ್ ಮಾಡ್ತಿದ್ರೋ ದಟ್ ಶುಡ್ ಬಿ ಕ್ರೆಡಿಟೆಡ್. ಓಕೆ, ಯಾವೆಲ್ಲ ಐಟಮ್ಸ್ನ ಡಿಡಕ್ಟ್ ಮಾಡ್ತಿದ್ರೋ ದಟ್ ಶುಡ್ ಬಿ ಕ್ರೆಡಿಟೆಡ್ ಅಷ್ಟೇ ಇಲ್ಲಿ ಮೆಮೊರೆಂಡಮ್ ಆಫ್ ರೀಕನ್ಸಿಲಿಯೇಷನಲ್ಲಿ. ಓಕೆ, ಸೊ ಇವಾಗ ಬನ್ನಿ
ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟು ಡಿಡಕ್ಟಬಲ್ ಐಟಮ್. ಸೊ ಹಾಗಾಗಿ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡು 6,240. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರಿಕವರ್ಡ್ ಇನ್ ಎಕ್ಸಸ್ 3,400 ಇದೆ. ಆಡೆಡ್ ಐಟಮು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರಿಕವರ್ಡ್ ಇನ್ ಎಕ್ಸಸ್ 3,400. ಸೊ ಡಿಪ್ರಿಷಿಯೇಷನ್ ಚಾರ್ಜಸ್ನ ರಿಕವರ್ಡ್ ಮಾಡಿದರೆ ಎಕ್ಸಸ್ಸು. ಸೊ ಹಾಗಾಗಿ ಡಿಪ್ರಿಷಿಯೇಷನ್ ಓವರ್ ರಿಕವರ್ಡು ಡಿಫರೆನ್ಸ್ ಅಮೌಂಟನ್ನು ನಾನು 25,000 ಮೈನಸ್ 22,400ನ ಮಾಡಿದ್ರೆ 2,600 ಡಿಫರೆನ್ಸ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್ ಇನ್ಕ್ಲೂಡೆಡ್ ಇನ್ ಫಿನಾನ್ಷಿಯಲ್ ಬುಕ್ ಓನ್ಲಿ ಅಂತ ಆಗಿದ್ದಾರೆ. ಕಾಸ್ಟ್ ಬುಕ್ಕಲ್ಲಿ ಎಂಟ್ರಿ ಮಾಡಿಲ್ಲ, ನಾನು ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ನ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಂಟ್ರೆಸ್ಟ್ ರಿಸೀವ್ಡು 16,000 ಎಂಟ್ರಿ ಕೊಟ್ಟಿದ್ದೀನಿ. ಅಬ್ಸೊಲ್ಯೂಷನ್ಸ್ ಲಾಸ್ ಚಾರ್ಜಡ್ ಆಗಿದೆ. ಸೊ ಹಾಗಾಗಿ ಅಬ್ಸೊಲ್ಯೂಷನ್ಸ್ ಲಾಸು. ಸೊ ಹಾಗಾಗಿ 11,400ನ ನಾನು ಡೆಬಿಟ್ ಸೈಡ್ ಬರಿತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ದಿಸ್ ಇಸ್ ಆಲ್ಸೋ ಡಿಡಕ್ಟಬಲ್ ಐಟಮ್. ಸೊ 80,600ನ ಡಿಡಕ್ಟ್ ಮಾಡ್ತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ 80,600. ಬ್ಯಾಂಕ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇದೆ. ದಿಸ್ ಇಸ್ ಆಡೆಡ್ ಐಟಮ್. ಸೊ 1,500ನ ಬರಿತಾ ಇದ್ದೀನಿ. ಡಿಪ್ರಿಷಿಯೇಷನ್ ಆಫ್ ಸ್ಟಾಕ್ ಚಾರ್ಜಡ್ ಇನ್ ಫಿನಾನ್ಷಿಯಲ್ ಬುಕ್ ಡಿಡಕ್ಟಬಲ್ ಐಟಮ್. ಸೊ ಡಿಪ್ರಿಷಿಯೇಷನ್ ಆಫ್ ಸ್ಟಾಕ್ 13,500ನ ಬರಿತಾ ಇದ್ದೀನಿ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಬುಕ್ ಆಗಿದೆ. ಸೊ ಇದನ್ನು ನಾನು ಆಡೆಡ್ ಐಟಮು 950 ಆ್ಯಡ್ ಮಾಡ್ತಿದ್ದೆ. ಸೊ ಈಗ ಟೋಟಲ್ ಮಾಡಿ 3,44,800 ಪ್ಲಸ್ 3,400 ಪ್ಲಸ್ 2,600 ಪ್ಲಸ್ 16,000 ಪ್ಲಸ್ 1,500 ಪ್ಲಸ್ 950ನ ಆ್ಯಡ್ ಮಾಡಿದ್ರೆ 3,69,250 ಇರುತ್ತೆ. ಬೋತ್ ಕಾಲಮಲ್ಲಿ 3,69,250 ಬರೀರಿ. ಸೊ ಇಲ್ಲಿ ನಾವು ಕಂಪೇರ್ ಟು ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಏನಾಗಿದೆ ಜಾಸ್ತಿ ಇದೆ. ಸೊ ಹಾಗಾಗಿ ದ ಬ್ಯಾಲೆನ್ಸ್ ಇಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆಗುತ್ತೆ. 3,69,250 ಇಂದ 6,214 ಡಿಡಕ್ಟ್ ಮಾಡಿ 11,400, 80,600, 13,500ನ ಡಿಡಕ್ಟ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ 2,57,510 ಆಗುತ್ತೆ. ಇದನ್ನು ನೀವು ರೀಕನ್ಸಿಲಿಯೇಷನಲ್ಲಿ ಮಾಡಿದ್ರೂ ಕೂಡ ಸೇಮ್ ಆನ್ಸರೇ ಬರುತ್ತೆ. ಸೊ ದಿಸ್ ಇಸ್ ಅ 8th one sum. ಓಕೆ, ನೆಕ್ಸ್ಟ್ ಕಮ್ಸ್ ಟು 9th one sum. ಸಿ, ಸೊ ಇದುವರೆಗೂ ನಾವೇನು ಮಾಡಿದ್ವಿ, ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್, ನೆಟ್ ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಎರಡೂ ಮಾಡಿದ್ವಿ. ಬಟ್ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಮಾಡಿಲ್ಲ. ಸೊ ದಿಸ್ ಈಸ್ ಆಲ್ಸೋ ಡಿಫರೆನ್ಸ್. From the following particulars, prepare a reconciliation statement. Net loss as per financial records 2,08,045. Net loss as per cost accounting 1,72,400. Works overheads under recovered in costing 3,120. Administration overhead recovered in excess 1,700. Depreciation charged in financial books 11,200. Depreciation recovered in costing 12,500. Interest received but not included in costing 8,000. Obsolescence loss charged in financial records 5,700. Income tax provided in financial books 40,300. Bank interest credited in financial books 450. Stores adjustment credited in financial book 475. Value of opening stock bandu cost account 52,600, financial account 54,000. Value of closing stock cost account 52,000, financial accounting 49,600 ಇದೆ. Interest charged to cost account but not in financial accounting 6,000. Preliminary expenses written off in financial accounting 800. Provision for doubtful debts in financial accounting 150. ಸೊ ಇಲ್ಲಿ ನಾವೇನು ಮಾಡಬೇಕು, ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಬೇಕು. ಸೊ ನೋಡಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಲಮ್. ಫಸ್ಟ್ ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ತಗೋತಾ ಇದ್ದೀನಿ. ಸೊ ಬಿಕಾಸ್ ನಾನು ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ತಗೊಂಡ್ರೆ ದಿಸ್ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ ಅಂದರೆ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಏನು ಫಾರ್ಮ್ಯಾಟ್ ಇತ್ತು ಅದೇ ಫಾರ್ಮ್ಯಾಟಲ್ಲಿ ಇರುತ್ತೆ ಇದು. ಓಕೆ, ಅಂದರೆ ಅಲ್ಲಿ ಯಾವ್ಯಾವೆಲ್ಲ ಐಟಮ್ಸ್ನ ಆ್ಯಡ್ ಮಾಡ್ತಿದ್ವಿ ಅದೇ ಐಟಮ್ಸ್ನ ಇಲ್ಲೂ ಆ್ಯಡ್ ಮಾಡ್ತೀವಿ, ಯಾವೆಲ್ಲ ಐಟಮ್ಸ್ ಡಿಡಕ್ಟ್ ಮಾಡ್ತಿದ್ವಿ ಅದೇ ಐಟಮ್ಸ್ನ ಇಲ್ಲೂ ಡಿಡಕ್ಟ್ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ರೆಕಾರ್ಡ್ಸ್ ಪ್ರಕಾರ ತಗೋತಾ ಇದ್ದೀನಿ. ನೋಡಿ, ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ರೆಕಾರ್ಡ್ಸ್ ಬರೋ 2,08,045 ಇದೆ. ರೈಟ್ ಆನ್ 2,08,045. ನೆಕ್ಸ್ಟ್ ನಮಗೆ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 1,72,400 ಬರಬೇಕು. ರಿಸಲ್ಟ್ ವಿಲ್ ಬಿ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 1,72,400 ಅಂತ ಬರ್ತದೆ. ನೆಕ್ಸ್ಟ್ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟಿಂಗ್ ಅಂತ ಇದೆ 3,120. ಸೊ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಅಂದರೆ ದಿಸ್ ಇಸ್ ಎ ಡಿಡಕ್ಟಬಲ್ ಐಟಮ್. ಸೊ ಹಾಗಾಗಿ 3,120 ಬರ್ತದೆ. ನೆಕ್ಸ್ಟ್ ಡಿಡಕ್ಟಬಲ್ ಐಟಮ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕವರ್ಡ್ ಇನ್ ಎಕ್ಸಸ್ 1,700. ದಿಸ್ ಇಸ್ ಎ ಆಡೆಡ್ ಐಟಮ್. ರೈಟ್ ಡೌನ್ ಇನ್ ಆಡ್ ಐಟಮ್ಸ್. ಸೊ 1,700. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಚಾರ್ಜಡ್ ಇನ್ ಫಿನಾನ್ಷಿಯಲ್ ಬುಕ್ಸ್ 11,200. ಡಿಪ್ರಿಷಿಯೇಷನ್ ರೆಕವರ್ಡ್ ಇನ್ ಕಾಸ್ಟಿಂಗ್ ಬುಕ್ಸ್ 12,500 ಇದೆ. ಕಂಪೇರ್ ಟು ಫಿನಾನ್ಷಿಯಲ್ ಬುಕ್ಸ್ 12,500 ಜಾಸ್ತಿ ಇದೆ. ಸೊ ಹಾಗಾಗಿ 12,500 ಮೈನಸ್ 11,200 ಡಿಫರೆನ್ಸ್ ಅಮೌಂಟ್ ವಿಲ್ ಬಿ ಆಡೆಡ್ ಟು
ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆಗುತ್ತೆ. ಸೊ ಡಿಪ್ರಿಸಿಯೇಷನ್ ರಿಕವರ್ಡ್ ಇನ್ ಎಕ್ಸಸ್ ಆದರೆ 1300 ಇಸ್ ಡಿಫರೆನ್ಸ್ ಅಮೌಂಟ್. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟಿಂಗ್ 8000 ಇದೆ. ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದಾರೆ ಬಟ್ ಕಾಸ್ಟಿಂಗಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ದಿಸ್ ಇಸ್ ಎ ಆ್ಯಡೆಡ್ ಐಟಮ್. ಸೊ 8000 ಆಗುತ್ತೆ. ನೆಕ್ಸ್ಟ್ ಅಬ್ಸಲ್ಯೂಷನ್ಸ್ ಲಾಸ್ ಚಾರ್ಜಿಂಗ್ ಇನ್ ಫಿನಾನ್ಷಿಯಲ್ ರೆಕಾರ್ಡ್ಸ್ 5700. ಎನಿವೇ ದಿಸ್ ಇಸ್ ಎ ಫಿನಾನ್ಷಿಯಲ್ ಚಾರ್ಜಸ್. ಸೊ ಹಾಗಾಗಿ ಡಿಡಕ್ಟಬಲ್ ಆಗುತ್ತೆ. ಸೊ ಅಬ್ಸಲ್ಯೂಷನ್ಸ್ ಚಾರ್ಜರ್ 5700. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ದಿಸ್ ಇಸ್ ಎ ಡಿಡಕ್ಟಬಲ್ ಐಟಮ್. ಸೊ ಹಾಗಾಗಿ 40,300 ಡಿಡಕ್ಟಬಲ್ ಐಟಮ್ ಬರೀತಿದ್ದೀನಿ. ಬ್ಯಾಂಕ್ ಇಂಟ್ರೆಸ್ಟ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಬೋತ್ ಆರ್ ದ ಆಡೆಡ್ ಐಟಮ್ಸ್ ಬಿಕಾಸ್ ದಿಸ್ ಇಸ್ ಎ ಬ್ಯಾಂಕ್ ಇಂಟ್ರೆಸ್ಟ್ ಇಸ್ ಪ್ಯೂರ್ಲಿ ಫಿನಾನ್ಷಿಯಲ್ ಇನ್ಕಮ್, ದಿಸ್ ಇಸ್ ಎ ಅಡ್ಜಸ್ಟೆಡ್ ಇನ್ಕಮ್. ಸೊ ಹಾಗಾಗಿ 450 ಪ್ಲಸ್ 475 ನಾನು ಏನು ಮಾಡ್ತಿದ್ದೀನಿ ಆಡೆಡ್ ಐಟಮ್ ಅಲ್ಲಿ ಬರಿತಾ ಇದ್ದೀನಿ. ಬ್ಯಾಂಕ್ ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಂಕ್ ಇಂಟ್ರೆಸ್ಟ್ ಹಾಗೆ ಇದನ್ನ ಬರೀ ಓಕೆ. ಸೊ ಬ್ಯಾಂಕ್ ಇಂಟ್ರೆಸ್ಟ್ ಮತ್ತು ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರಿಯೇಟೆಡ್ ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇಲ್ಲಿ ಅಮೌಂಟ್ ವೇರಿ ಆಗಿದೆ. ಸೊ ದಿಸ್ ಈಸ್ ಎ 750. ಓಕೆ. ಸೊ 750ನ ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೆ. ಓಕೆ. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಕಮ್ಸ್ ಟು ಓಪನಿಂಗ್ ಸ್ಟಾಕ್ ಬರೋಣ. ಕಾಸ್ಟ್ ಅಕೌಂಟಿಂಗಲ್ಲಿ 52,600 ಇದೆ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ 54,000 ಇದೆ. ಕಂಪೇರ್ ಟು ಕಾಸ್ಟ್ ಅಕೌಂಟಿಂಗ್ ಇಲ್ಲೇನಾಗಿದೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆಗಿದೆ. ಸೊ ದಿಸ್ ಇಸ್ ಎ ಡಿಡಕ್ಟಬಲ್ ಐಟಮ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆಗಿದೆ. ಸೊ ಹಾಗಾಗಿ ಡಿಡಕ್ಟ್ ಮಾಡ್ತೀವಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ 54,000 ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್, 52,600 ಇನ್ ಕಾಸ್ಟ್ ಅಕೌಂಟಿಂಗ್. ಡಿಫರೆನ್ಸ್ ಅಮೌಂಟ್ ಶುಡ್ ಬಿ ಡಿಡಕ್ಟಬಲ್ 1,400 ಆಗುತ್ತೆ. Next, when comes to value of closing stock, cost accounting value is 52,000, financial accounting value is 49,600. So this is a overvaluation of closing stock ಆಗುತ್ತೆ compared to ಫಿನಾನ್ಷಿಯಲ್ ಅಕೌಂಟಿಂಗ್ ಕಂಪೇರ್ ಮಾಡೋದಾದರೆ. ಸೊ ಹಾಗಾಗಿ ಫಿನಾನ್ಷಿಯಲ್ ಅಕೌಂಟಿಂಗ್ ಬಂದು ಕಾಸ್ಟ್ ಅಕೌಂಟಿಂಗ್ ಬಂದು 52,000, ಫಿನಾನ್ಷಿಯಲ್ ಅಕೌಂಟಿಂಗ್ ಬಂದು 49,600. ಡಿಫರೆನ್ಸ್ ಅಮೌಂಟ್ ಶುಡ್ ಬಿ ಡಿಡಕ್ಟಬಲ್ 2,400 ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಚಾರ್ಜ್ ಟು ಕಾಸ್ಟ್ ಅಕೌಂಟ್ ಬಟ್ ನಾಟ್ ಇನ್ ಫಿನಾನ್ಷಿಯಲ್ ಅಕೌಂಟ್. ಕಾಸ್ಟ್ ಅಕೌಂಟಿಂಗಲ್ಲಿ ಇಂಟ್ರೆಸ್ಟ್ನ ಚಾರ್ಜ್ ಮಾಡಿದ್ದಾರೆ ಬಟ್ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಅದನ್ನು ಎಂಟ್ರಿ ಮಾಡಿಲ್ಲ. ಓಕೆ. ಸೊ ಹಾಗಾಗಿ ಕಾಸ್ಟ್ ಅಕೌಂಟಿಂಗಲ್ಲಿ ಚಾರ್ಜ್ ಮಾಡಿರುವಂಥ ಇಂಟ್ರೆಸ್ಟನ್ನು ನಾವಿಲ್ಲಿ ತಗೋತಾ ಇದ್ದೀವಿ 6,000. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 800, ಪ್ರಾವಿಷನ್ ಆಫ್ ಡೌಟ್ಫುಲ್ ಡೇಟ್ಸ್ ಬೋತ್ ಆರ್ ದ ಪ್ಯೂರ್ಲಿ ಫಿನಾನ್ಷಿಯಲ್ ಚಾರ್ಜಸ್. ಸೊ ಡಿಡಕ್ಟ್ ಮಾಡ್ತಿದ್ದೀವಿ, ಇದನ್ನ ಎಂಟ್ರಿ ತಗೋತೀವಿ 800 and 115. ಸೊ ಈಗ ಇನ್ನರ್ ಕಾಲಮ್ನ ಆ್ಯಡ್ ಮಾಡಿ 1,700 ಪ್ಲಸ್ 1,300 ಪ್ಲಸ್ 8,000 ಪ್ಲಸ್ 750 ಪ್ಲಸ್ 475 ಪ್ಲಸ್ 6,000 ಆ್ಯಡ್ ಮಾಡಿದ್ರೆ ಟೋಟಲ್ 18,225 ಆಗುತ್ತೆ. ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಬಂದು 2,08,045 ಇದೆ. ಆ್ಯಡ್ ಮಾಡಿದ್ರೆ 18,225ನ 2,26,270 ಆಗುತ್ತೆ. ನೆಕ್ಸ್ಟ್ 3,120 ಪ್ಲಸ್ 5,700 40,300 ಪ್ಲಸ್ 1,400 ಪ್ಲಸ್ 2,400 ಪ್ಲಸ್ 800 ಪ್ಲಸ್ 150 ಮಾಡಿದ್ರೆ 53,870 ಆಗುತ್ತೆ. ಔಟ್ ಆಫ್ 2,26,270 53,870ನ ಲೆಸ್ ಮಾಡಿದ್ರೆ 1,72,400 ಅವ್ರು ಏನು ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ವ್ಯಾಲ್ಯೂಸು ಬರುತ್ತೆ. ಸೊ ಇವಾಗ ನಾವೇನು ಮಾಡ್ಬೋದು, ಇದನ್ನ ಮೆಮೊರಂಡಮ್ ಆಫ್ ರೀಕನ್ಸಿಲಿಯೇಷನ್ ಕೂಡ ಮಾಡ್ಬೋದು. ಯಾವ ರೀತಿನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೀವೇನು ಮಾಡ್ತಾ ಇದ್ರಿ, ಯಾವೆಲ್ಲ ಐಟಮ್ಸ್ನ ಆ್ಯಡ್ ಮಾಡಬೇಕು ಡಿಡಕ್ಟ್ ಮಾಡಬೇಕು ಅಂತ ಗೊತ್ತಿರಬೇಕಷ್ಟೇ. ಮೆಮೊರಂಡಮ್ ಆಫ್ ರೀಕನ್ಸಿಲಿಯೇಷನ್ ಅಕೌಂಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಮಾಡಿದ್ರಿ. ಸೊ ಇಲ್ಲಿ ನೀವೇನು ಮಾಡ್ತೀರಾ, ವಿಚ್ ಆರ್ ದ ಐಟಮ್ಸ್ ಶುಡ್ ಬಿ ಆ್ಯಡೆಡ್ ದೋಸ್ ಐಟಮ್ಸ್ ಕಮ್ಸ್ ಅಂಡರ್ ದ ಡೆಬಿಟ್ ಸೈಡ್ ಆ್ಯಂಡ್ ವಿಚ್ ಆರ್ ದ ಐಟಮ್ಸ್ ಶುಡ್ ಬಿ ಡಿಡಕ್ಟೆಡ್ ದೋಸ್ ಐಟಮ್ಸ್ ಕಮ್ಸ್ ಅಂಡರ್ ದ ಕ್ರೆಡಿಟ್ ಸೈಡ್. ಓಕೆ. ಸೊ ಇಲ್ಲಿ ಉಲ್ಟಾ ಆಗುತ್ತೆ ಮೆಮೊರಂಡಮ್ ಆಫ್ ರೀಕನ್ಸಿಲಿಯೇಷನ್. ಬಿಕಾಸ್ ನಾವು ಪ್ರಿಪೇರ್ ಮಾಡ್ತಾ ಇರೋದು ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ರೆಕಾರ್ಡ್ಸ್ ಆಗಿರೋದ್ರಿಂದ. ಸೊ ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್ಸ್ ನಾವೇನಿದೆ 2,08,045 ಈ ಅಂಡರಲ್ಲಿ ಬರುವಂಥ ಯಾವೆಲ್ಲ ಐಟಮ್ಸ್ ಆ್ಯಡ್ ಮಾಡಿದ್ದೀವಿ ಅವು ಡೆಬಿಟ್ ಐಟಮ್ಸ್ ಆಗುತ್ತೆ. ಯಾವೆಲ್ಲ ಐಟಮ್ಸ್ನ ಡಿಡಕ್ಟ್ ಮಾಡಿದ್ದೀವಿ ಅವೆಲ್ಲ ಕ್ರೆಡಿಟ್ ಐಟಮ್ಸ್ ಆಗುತ್ತೆ. ಸೊ ಇದು ಫಾರ್ಮ್ಯಾಟಲ್ಲಿ ಏನಿದೆ ಅದೇ ರೀತಿಯಾಗಿ ಬರುತ್ತೆ ಇದು. ಓಕೆ. ಸೊ ಇಲ್ಲಿ ಮೆಮೊರಂಡಮ್ ಆಫ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡೋದ್ಮೇಲೆ ಮಾಡೋದು ಈಸಿ ಆಗಿರುತ್ತೆ. ರೀಕನ್ಸಿಲಿಯೇಷನ್ ಆಫ್ ಸ್ಟೇಟ್ಮೆಂಟ್ನ ನೀವೇ ಪ್ರಿಪೇರ್ ಮಾಡಬೇಕು, ಮನೇಲಿ ಟ್ರೈ ಮಾಡಿ. ಯಾಕಂದರೆ ಈ ಸಮ್ನ ನಾನು ಆಲ್ರೆಡಿ ಒಂದ್ಸರಿ ಹೇಳ್ಕೊಟ್ಟಿದ್ದೀನಿ, ಹಿಂದಿನ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ. ಸೊ ಅದೇ ರೀತಿ ನೀವು ಈ ಸಮ್ನ ಸಾಲ್ವ್ ಮಾಡ್ಬೋದು. ನಾನು ರೀಕನ್ಸಿಲಿಯೇಷನ್ ಮಾಡಿದ್ದೀನಿ, ನೀವು ಮೆಮೊರಂಡಮ್ ಆಫ್ ರೀಕನ್ಸಿಲಿಯೇಷನ್ನ ಮಾಡಿ. ನಾನು ಆಲ್ರೆಡಿ ಇಂಟು ಕೂಡ ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ದ 9th one ಸಮ್. ಓಕೆ.